ಅವರು ಅಪ್ರೋಚ್ ಮಾಡಿದಂಥ ಸಂದರ್ಭದಲ್ಲಿ ನನ್ನ ಹುಟ್ಟೂರು ಅಥವಾ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ದಾಂಡೇಲಿ ಭಾಳ ಜನರಿಗೆ ಗೊತ್ತಿರ್ಬೋದು. ಅದು ಪಶ್ಚಿಮ ಘಟ್ಟ, ತುಂಬ ಕಾಡು. ನನಗೆ ಇಲ್ಲಿಯ ಸಂಸ್ಕಾರಗಳಾಗಲಿ, ಸಂಸ್ಕೃತಿ ಆಗಲಿ ಅಥವಾ ಇಲ್ಲಿಯ ಸಂಪ್ರದಾಯ ರೀತಿ ರಿವಾಜು ಏನೂ ಗೊತ್ತಿಲ್ಲ. ಸೊ ಮುಲ್ಕಿ ಅರಮನೆ ಅಂದ ತಕ್ಷಣ ನಾನು ಇಂಟರ್ನೆಟಲ್ಲಿ ತುಂಬ ಸರ್ಚ್ ಮಾಡಿದೆ, ಹೆಂಗಿರ್ಬೋದು, ಏನಿರ್ಬೋದು ಅಂತ. ಇಲ್ಲಿಯ ಒಂದು ಸಂಸ್ಕೃತಿಯ ಪರಿಚಯ ಆಗಿದ್ದು ಅಫ್ಕೋರ್ಸ್ ನಮಗೆ ಕಾಲ್ಗಾಣ ಸಿನಿಮಾದಿಂದ ಆ ಕಂಬಳ ಆಗಿರ್ಬೋದು ಅಥವಾ ಇಲ್ಲಿಯ ಪ್ರತಿಯೊಂದು ಸಂಪ್ರದಾಯಗಳ ಅರಿವು ನಮಗಾಗಿದ್ದು ಆ ಕಡೆಯವರಿಗೆ ಅಂದರೆ ನಮ್ಮ ಭಾಗಕ್ಕೆ ಅಥವಾ ಬೆಂಗಳೂರು ಭಾಗದಲ್ಲಿ ಆಗಿರೋದು ಕಾಂತಾರ ಸಿನಿಮಾದಿಂದ. ಆದರೆ ನಾನು ಇಲ್ಲಿ ಬಂದು ಇಳಿದಾಗಿಂದ ನನಗೆ ಪ್ರತಿಯೊಂದು ಕೂಡ ಒಂದು ರೀತಿಯಾದಂಥ ವಿಸ್ಮಯ, ಒಂಥರ ಆಶ್ಚರ್ಯ. ಇದೇನಪ್ಪ ಹೀಗಿದೆ, ಇದೇನು ಹೀಗಿದೆ, ಇದೇನು ಆಗಿದೆ. ನಾನು ಬಂದ ತಕ್ಷಣ ಕಾರಲ್ಲಿ ಇಳಿದ ತಕ್ಷಣ ಒಬ್ಬರು ಪೊಲೀಸ್ ಎಲೆ ಇಡ್ತೇನೋ ಅಥವಾ ಎಲೆ ಗೊತ್ತಿಲ್ಲ, ಅದನ್ನ ಏನಂತಾನೆ ಅಂತಾನೆ ಗೊತ್ತಿಲ್ಲ. ಅವ್ರು ಆ ಪೊಲೀಸ್ ಇಳಿದ ತಕ್ಷಣ ಆ ಎಲೆನ ತಗೊಂಡು ಕಣ್ಣಿಗೆ ಹತ್ಕೊಂಡು ಏನೋ ಮಾಡಿದ್ರು. ನಾನು ನೋಡಿದೆ, ಏನಿದು ಎಲೆ ಎಲೆ ಇಡ್ತೆ ಆ ಥರ ಎಲೆನಾ ಅಂತ. ಅಲ್ಲ, ಅದು ಏನು ಎಲೆ ಸರ್, ಅದು ಗೊತ್ತಿಲ್ಲ. ನೋಡಿ, ಅದು ಆ ಥರದ ಸಂಪ್ರದಾಯ ಎಷ್ಟು ವಿಸ್ಮಯ ನನಗೆ ಅಂತಂದ್ರೆ ಪ್ರತಿಯೊಂದು ಆಶ್ಚರ್ಯ. ಇಲ್ಲಿ ಮತ್ತೆ ಮುಲ್ಕಿ ಅರಮನೆ ಅಂತ ಬರ್ತಿದ್ದು, ಈ ಧರ್ಮ ಚಾವಡಿ ಕಾರ್ಯಕ್ರಮ ಅಂದ್ರೆ ತುಂಬಾ ದೊಡ್ಡ ವೇದಿಕೆ ಇರುತ್ತೆ. ಅದರಲ್ಲಿ ನಾವೆಲ್ಲರೂ ಸಾಲ ಬಿಟ್ಕೊಂಡು ಎಲ್ಲರಿಗೂ ಪ್ರಶಸ್ತಿ ಕೊಡ್ತೀವಿ ಆ ಥರ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಈ ಧರ್ಮ ಚಾವಡಿಯನ್ನ ನೋಡಿದ ತಕ್ಷಣ ಒಂಥರ ಬಹಳ ಒಂಥರ ಹುಡುಗಿ ಥರ ಅದೇ. ಹೇಗಿರ್ಬೋದು ನಮ್ಮ ಹಳೆಯ ಕಾಲದ ನ್ಯಾಯ ಪಂಚಾಯಿತಿ ಆ ವೇದಿಕೆ ಮತ್ತು ಆ ಒಂದು ರೀತಿ ರಿವಾಜಗಳು. ನಾನು ಹೇಳಿದಾಗ ಇದು ತುಂಬ ಫ್ಯಾಸಿನೇಟಿಂಗ್, ತುಂಬ ಒಂಥರ ಆಶ್ಚರ್ಯ ಆಗ್ತಾ ಇದೆ. ಈ ಕಲ್ಚರೇ ಒಂದು ರೀತಿ ನನಗೆ ಬೆರಗು ಮೂಡಿಸುವಂಥದ್ದು. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿರೋದಕ್ಕೆ ನಿಜಕ್ಕೂ ಕೂಡ ನಾನು ಬಹಳ ಆಭಾರಿ ನಿಮಗೆ. ಈ ಒಂದು ಸಂಸ್ಕೃತಿಯ ಅನಾವರಣ, ಇದನ್ನು ಕಣ್ಣಾರೆ ನೋಡುವಂಥ ಒಂದು ಸೌಭಾಗ್ಯ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ನನ್ನ ಜೊತೆಗೆ ನನ್ನ ಸ್ನೇಹಿತರು ಕೂಡ ಬಂದಿದ್ದಾರೆ. ಅವರು ಕೂಡ ಎಷ್ಟರ ಮಟ್ಟಿಗೆ ಅಂದರೆ ತುಂಬ ಸಣ್ಣ ಸಣ್ಣ ವಿಚಾರಗಳ ಬಗ್ಗೆನೂ ತಿಳ್ಕೊಳ್ಳುವಂತಹ ಅಷ್ಟೊಂದು ಖುಷಿ ಅವರಲ್ಲಿದೆ. ಆಮೇಲೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಅತಿಥಿಯಾಗಿ ಕರೆದದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ನನಗೆ ಅನಿಸ್ತಾ ಇದೆ. ಬಿಕಾಸ್ ನಾನು ಎಷ್ಟು ಸಣ್ಣವಳು ಅಂದರೆ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನು ಪಡೆದಂಥ ವಿವಿಧ ಕ್ಷೇತ್ರದ ತಾವೆಲ್ಲರೂ ಏನಿದ್ದೀರಿ, ತಾವೆಲ್ಲರೂ ಮಹಾನ್ ಸಾಧಕರು, ಅನುಭವಿಗಳು, ತಮ್ಮ ಕ್ಷೇತ್ರಗಳಲ್ಲಿ ನೀವೆಲ್ಲರೂ ಲೆಜೆಂಡ್ಸ್. ನಾನು ಏನೂ ಅಲ್ಲ, ನಾನು ತುಂಬ ಅಲ್ಪ ಮಾತ್ರಗಳು. ಅಂದರೆ ನಿಮ್ಮ ಕಾಲಿನ ಧೂಳಿಗೂ ಕೂಡ ಸಮ ಇಲ್ಲ ಅನ್ನುವಂತಹ ಭಾವನೆ ನನ್ನದು. ಆದರೆ ನಾನು ಈ ಒಂದು ಕಾರ್ಯಕ್ರಮದಿಂದ ಏನನ್ನ ತಗೊಂಡು ಹೋಗ್ತಾ ಇದ್ದೀನಿ ಅಂತಂದ್ರೆ, ನಿಸ್ವಾರ್ಥವಾಗಿ ನೀವುಗಳು ಮಾಡಿರುವಂತಹ ಈ ಸೇವೆ ಏನಿದೆ, ನನಗೆ ಒಂದು ದೇವರ ಆಶೀರ್ವಾದ ಕೊಟ್ಟಿದ್ದಾನೆ. ಯಾಕೆ ಅಂತಂದ್ರೆ ಎಲ್ಲರಿಗೂ ಆಶೀರ್ವಾದ ಸಿಗಲ್ಲ. ದೇವರು ನನಗೆ ಒಂದು ಧ್ವನಿಯನ್ನ ಕೊಟ್ಟಿದ್ದಾನೆ. ಯಾವ ಧ್ವನಿ ಅಂದ್ರೆ ಬಡವರು, ಶೋಷಿತರು, ದೀನರು, ದಲಿತರು, ಕೈಲಾಗದವರ ಪರವಾಗಿ ದನಿ ಎತ್ತುವಂತಹ ಒಂದು ಸುವರ್ಣ ಅವಕಾಶವನ್ನ ಆ ಭಗವಂತ ನನಗೆ ಕೊಟ್ಟಿದ್ದಾನೆ. ಈ ಮೂಲಕ ನಿಮ್ಮೆಲ್ಲರಿಂದ ಸ್ಫೂರ್ತಿ ಪಡೆದು ನಾನು ಒಂದು ಯಾವುದೇ ಒಂದು ಸಣ್ಣ ಎಡವಟ್ಟಿಗೂ ಆಸ್ಪದ ಇಲ್ಲದೆ ಇರೋ ರೀತಿ ಬಹಳ ದೀನತೆಯಿಂದ ಎಲ್ಲರ ಪರವಾಗಿ ಒಂದು ಕಾಳಜಿ ಪೂರ್ವಕವಾಗಿ ದನಿ ಎತ್ತುವಂತಹ ನಿಸ್ವಾರ್ಥ ಸೇವೆಯನ್ನ ನನ್ನನ್ನು ನಾನು ತೊಡಗಿಸಿಕೊಳ್ಳೋದಕ್ಕೆ ಈ ಕಾರ್ಯಕ್ರಮ ನನಗೆ ಬಹಳಷ್ಟು ಸ್ಫೂರ್ತಿ ಕೊಟ್ಟಿದೆ. ತಾವೆಲ್ಲರೂ ಕೂಡ ನನಗೆ ಸ್ಫೂರ್ತಿಯನ್ನು ಕೊಟ್ಟಿದ್ದೀರಿ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಸಂತೋಷ್ ಹೆಗಡೆ ಅಂತವರು ಮತ್ತು ಸರ್ಕಾರಿ ಸಂಘದಲ್ಲಿ ಟೈಕೂನ್ಸು ಸೇರಿದಂತೆ ಬಹಳಷ್ಟು ಜನ ತಾವೆಲ್ಲರೂ ಇದ್ದೀರಿ. ತಮ್ಮ ಸರಿಸಮನಾಗಿ ನಿಂತು ಪ್ರಶಸ್ತಿ ಕೊಡುವಷ್ಟು ದೊಡ್ಡವಳು ನಾನಲ್ಲ, ಆದರೆ ತಮ್ಮ ಜೊತೆ ನಿಂತು ನಾನು ಪ್ರಶಸ್ತಿ ಕೊಟ್ಟಿರೋದಕ್ಕೆ ನನಗೆ ನಾನು ಧನ್ಯನಾಗಿದ್ದೇನೆ ಅಂತ ನಾನು ಭಾವಿಸ್ತೇನೆ. ತುಂಬ ಧನ್ಯವಾದಗಳು ನನ್ನನ್ನು ಇಲ್ಲಿಯವರೆಗೆ ಕರೆಸಿದ್ದಕ್ಕಾಗಿ ಮತ್ತು ನಿಮ್ಮ ಸಂಸ್ಕೃತಿ, ನಿಮ್ಮ ಒಂದು ಈ ಆಚಾರ ವಿಚಾರಗಳ ಒಂದು ಚಿತ್ರಣವನ್ನು ನನ್ನ ಮುಂದೆ ಇಟ್ಟುವುದಕ್ಕಾಗಿ ಧನ್ಯವಾದಗಳು.